ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರುವಂತಹ ಅತಿ ಹೆಚ್ಚು ಕೇಳುವಂತಹ ವಿಷಯವನ್ನು ತಿಳಿಯಲಿದ್ದೇವೆ. ಅದೇ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಸ್ ಅಂಡರ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಈ ಭಾಗವು ವಿಶೇಷವಾಗಿ 12 ಅಂಕಗಳ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುವಂಥದ್ದು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಬಹುಮುಖ್ಯ. ಇಲ್ಲಿ ನಾವು ಕಲಿಯುವಂಥದ್ದು ಹೇಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಮಾಡಬಹುದು, ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪರೇಷನ್ ಮಾಡುವಾಗ ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನು ಯಾವ ರೀತಿ ಮಾಡುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ. ಹಾಗೆ ಈ ವಿಷಯಗಳನ್ನು ತಿಳ್ಕೊಳ್ಬೇಕಂತಾದ್ರೆ ನಾವು ಫಸ್ಟ್ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅನ್ನು ತಿಳ್ಕೊಳ್ಳೋಣ. ದಟ್ ಈಸ್ Mahesh, Suresh and Sandesh were partners sharing profit in the ratio of 3:2. This is the old ratio, correct? Old ratio 3:2:1 respectively. Their balance sheet as on 31st March 2024. These are the assets as well as liabilities. Then Suresh retired. Suresh ಇಲ್ಲಿ ಯಾರು? Second person. ಇವನು retired. It means 2/6 ಅಲ್ವಾ? Due to illness on the following terms. Depreciate machinery, building revalued, provision for doubtful debts is to be made at 10% on debtors, and goodwill of the firm is valued at 48,000 as per accounting standard 26. The capital of the firm valued 80,000. The continuing partner have decided to adjust their capital in their new profit sharing ratio after retirement of Suresh. Surplus and deficit, if any, in their capital account will be adjusted through cash, and retiring partner's claim is settled immediately. ಯಾವತ್ತು ಹೇಳ್ತಾರೆ ರಿಟೈರಿಂಗ್ ಪಾರ್ಟ್ನರ್ನ ಅಮೌಂಟ್ ಉಳಿದ್ರೆ ಅದನ್ನ ಎಲ್ಲಿಗೆ ಹಾಕಬೇಕು? ಅವನ ಲೋನಿಗೆ ಹಾಕಿ ಅಂತ ಹೇಳಿದ್ದಾರೆ. ಬಟ್ ಹಿಯರ್ ಸೆಟಲ್ಮೆಂಟ್ ಇಮಿಡಿಯೇಟ್ಲಿ ಅಂತ ಹೇಳಿದ್ರೇನು, ಕ್ಯಾಶ್ ಥ್ರೂ ಅಲ್ಲಿ ನಾವೇನ್ ಮಾಡುವಂಥದ್ದು? ಸೆಟಲ್ಮೆಂಟ್ ಮಾಡುವಂಥದ್ದು. ನಾವು ಯು ಶುಡ್ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಟೈರ್ಮೆಂಟ್ ಆಫ್ ಸುರೇಶ್. ಕ್ಲಿಯರ್? ಈ ರೀತಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ನಾವು ಫಸ್ಟ್ ನಾವೇನ್ ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂತಾದ್ರೆ ಏನ್ ಮಾಡಬೇಕು? ಅಲ್ಲಿ ರೂಲ್ಸ್ ಉಂಟು. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಲ್ಲಿ ಯಾವುದನ್ನು ಬರಿಬೇಕು ಅಂತ. ಡೆಬಿಟ್ ಅಲ್ಲಿ ಯಾವ್ದು ಬರೆಯುವಂಥದ್ದು? ಅಸೆಟ್ಸ್ ಡಿಕ್ರೀಸ್ ಆದ್ರೆ, ಲ್ಯಾಬಿಲಿಟಿ ಇನ್ಕ್ರೀಸ್ ಆದ್ರೆ ಡೆಬಿಟ್, ಅಥವಾ ಅನ್ರೆಕಾರ್ಡೆಡ್ ಲ್ಯಾಬಿಲಿಟಿ ಅಂತಿದ್ರೆ ಡೆಬಿಟ್. ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ, ಲ್ಯಾಬಿಲಿಟಿ ಡಿಕ್ರೀಸ್ ಅಂತ ಆದ್ರೆ, ಅನ್ರೆಕಾರ್ಡೆಡ್ ಅಸೆಟ್ ಅಂತಾದ್ರೆ ನಾವು ಕ್ರೆಡಿಟ್ ಅಲ್ಲಿ ಬರೆಯುವಂಥದ್ದು. ಇದು ನಾವು ಫಸ್ಟ್ ಫಾಲೋ ಮಾಡಬೇಕು. ಈ ಇನ್ಫಾರ್ಮೇಶನ್ ಎಲ್ಲಿ ಇರುತ್ತದೆ? ದಟ್ ಈಸ್ ಆನ್ ದಿ ಬೇಸಿಸ್ ಆಫ್ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೆಯುವಂತಹ ಅಸೆಟ್ ಮತ್ತು ಲ್ಯಾಬಿಲಿಟಿಯನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಹಿಯರ್ ಡೆಪ್ರಿಶಿಯೇಟ್ ಮಿಷಿನರಿ. ಡೆಪ್ರಿಶಿಯೇಟ್ ಅಂತ ಹೇಳಿದ್ರೇನು? ಅಸೆಟ್ಸ್ ಕಡಿಮೆ ಆಗುವಂಥದ್ದು. ಅಸೆಟ್ಸ್ ಡಿಕ್ರೀಸ್ ಅಂತ ಹೇಳಿದ್ರೆ ಡೆಬಿಟ್ ಸೈಡ್. ಬಿಲ್ಡಿಂಗ್ ರಿವ್ಯಾಲ್ಯೂಡ್. ರಿವ್ಯಾಲ್ಯೂಡ್ ಅಂತ ಹೇಳಿದ್ರೆ ಮುಂಚಿನ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿರಬೇಕು. 45,000. ನಾವು ಇಟ್ ಈಸ್ 46,500. ಏನಾಯ್ತು? ಅಸೆಟ್ ಇನ್ಕ್ರೀಸ್ ಆಯ್ತು. ಸೊ ಇಟ್ ಈಸ್ ಇನ್ ಕ್ರೆಡಿಟ್. ದೆನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂದ್ರೆ ಏನು? ಪ್ರೊವಿಷನ್ ಅಂತ ಹೇಳಿದ್ರೆ ಆಲ್ವೇಸ್ ಯು ಶುಡ್ ರಿಮೆಂಬರ್ ದಟ್ ಈಸ್ ಲ್ಯಾಬಿಲಿಟಿ. ಮುಂಚೆ ಕೊಟ್ಟಿದಾರ ಡೆಟಾರ್ಸ್ ನ ಅಂಡರ್ ಅಲ್ಲಿ PDD ಅಂತ ಕೊಟ್ಟಿಲ್ಲ. ನಾವು ಈಸ್ ಗಿವನ್ ಮೀನ್ಸ್ ಏನಾಗಿದೆ? ಲ್ಯಾಬಿಲಿಟಿ ಇನ್ಕ್ರೀಸ್ ಆಯ್ತು. ಸೊ ಇಟ್ ಈಸ್ ಇನ್ ಡೆಬಿಟ್. ದೆನ್ ದೀಸ್ 3 ಐಟಮ್ಸ್ ಅನ್ನು ನಾವೇನ್ ಮಾಡ್ತೇವೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರೆಯುವಂಥದ್ದು. ಸೊ ರಿವ್ಯಾಲ್ಯೂಯೇಷನ್ ನ ಫಾರ್ಮೇಟ್ ಹೇಗಿರ್ತದೆ? ಡೆಬಿಟ್ ಸೈಡ್ ಅಲ್ಲಿ ಮತ್ತು ಕ್ರೆಡಿಟ್ ಸೈಡ್ ಅಲ್ಲಿ
ಪರ್ಟಿಕ್ಯುಲರ್ ಅಮೌಂಟ್ ಕರೆಕ್ಟಾ? ಇಲ್ಲಿ ನಾನು ಏನು ಹೇಳಿದ್ದೇನೆ, ಅಸೆಟ್ ಡಿಕ್ರೀಸ್ ಆದ್ರೆ ಡೆಬಿಟ್ ಅಲ್ಲಿ ಬರೀರಿ, ಅಂದ್ರೆ 10% ಡೆಪ್ರಿಷಿಯೇಟೆಡ್. ಸೊ 10% ಡೆಪ್ರಿಷಿಯೇಟೆಡ್ ಡೆಬಿಟ್ ಟು ಮಿಷನರಿ ಅಕೌಂಟ್. ಹಾಗೆ ಬಿಲ್ಡಿಂಗ್ ಏನಾಗಿದೆ, ಜಾಸ್ತಿ ಆಗಿದೆ ಅಲ್ವಾ? ಬಟ್ ಇಲ್ಲಿ ಹೇಗೆ ನಾವು ಬರೆಯುವಂಥದ್ದು, ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ ಆಲ್ವೇಸ್ ಯು ರಿಮೆಂಬರ್ ಡಿಫರೆನ್ಸ್ ಅಮೌಂಟ್. ಸೊ 46,500 minus 45,000 ವಿ ಗಾಟ್ 1,500. ದೆನ್ PDD ಏನಾಗಿದೆ, ಇಲ್ಲಿ PDD ಏನಾಗಿದೆ, ಲ್ಯಾಬಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ಡೆಬಿಟ್ ಸೈಡ್ ಅಲ್ಲಿ ನಾವು ಬರೆಯುವಂಥದ್ದು 10% ಡೆಟಾರ್ಸ್ ನ ಮೇಲೆ ಅಪ್ಲೈ ಮಾಡಿ 2,000 ಬಂತು. ನಾವು find out total. Debit is 4,500, credit is 1,500. Now we got loss ಅಲ್ವಾ? ಎಕ್ಸ್ಪೆನ್ಸಸ್ ಕಮ್ಮಿ ಜಾಸ್ತಿ ಉಂಟು, ಇನ್ಕಮ್ ಕಡಿಮೆ ಉಂಟು, ಕರೆಕ್ಟ್ ಅಲ್ವಾ? ಸೊ ವಿ ಆರ್ ಹ್ಯಾವಿಂಗ್ ಲಾಸ್. ಏನೆಷ್ಟು, 3,000 ಲಾಸ್ ಆಗಿದೆ. ದ್ಯಾಟ್ ಲಾಸ್ ಈಸ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್. ಯಾರೆಲ್ಲ? ಮಹೇಶ್, ಸುರೇಶ್ ಅಂಡ್ ಸಂದೇಶ್ ಆನ್ ದೆಯರ್ ಓಲ್ಡ್ ರೇಷಿಯೋ. ಇದು ಓಲ್ಡ್ ರೇಷಿಯೋ ಆಗಿರ್ತದೆ. ದಟ್ ಈಸ್ 3:2:1 ಅನ್ನು ಚಾರ್ಜ್ ಮಾಡಿ ಇನ್ನರ್ ಕಾಲಮ್ ಅಲ್ಲಿ ನಾವು ಬರಿಬೇಕು. ಅರ್ಥ ಆಯ್ತಾ? ದಟ್ ಈಸ್ 1,500, 1,000 ಅಂಡ್ 500. ಈ ರೀತಿಯಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡುವಂಥದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ನ ಫಸ್ಟ್ ಫಾರ್ಮೇಟ್ ಮಾಡ್ಕೊಳ್ಬೇಕು. ಡೆಬಿಟ್ ಸೈಡ್ particular Mahesh, Suresh, Sandesh. Credit side again particular Mahesh, Suresh, Sandesh. ಇಲ್ಲಿ ಏನ್ ಬರಿತೇವೆ, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರೆಯುವಂಥದ್ದು, ಕರೆಕ್ಟ್ ಅಲ್ವಾ? ಓಪನಿಂಗ್ ಬ್ಯಾಲೆನ್ಸ್. ದೆನ್ ಏನಾದ್ರೂ ರಿಸರ್ವ್ ಉಂಟಾ ಅಂತ ನೋಡ್ತೇವೆ, ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಉಂಟಾ ಅಂತ ನೋಡ್ತೇವೆ. ದೆನ್ ರಿವ್ಯಾಲ್ಯೂಯೇಷನ್ ಟ್ರಾನ್ಸ್ಫರ್ ಎಂಟ್ರಿ ನೋಡ್ತೇವೆ, ಕರೆಕ್ಟಾ? ದೆನ್ ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನು ಮಾಡುವಂಥದ್ದು. ಇದು 4 ಸ್ಟೆಪ್ ಅನ್ನು ನೀವು ಗೊತ್ತಿರಬೇಕು. ನಾವು ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 40,000, 30,000 and 20,000. ಟೇಕ್ ಹಿಯರ್ 40,000, 30,000 and 20,000. ದೆನ್ ರಿಸರ್ವ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಬಟ್ ದೇ ಗೇವ್ ಏನು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ವಾ? ಅದನ್ನು ನಾವು ಬರಿಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಲ್ಯಾಬಿಲಿಟಿ ಅಂತ ಹೇಳಿದ್ರೆ ಕ್ರೆಡಿಟ್. ಸೊ 12,000 ಅನ್ನು ಓಲ್ಡ್ ರೇಷಿಯೋದಲ್ಲಿ ನಾವೇನ್ ಮಾಡಬೇಕು, ಶೇರ್ ಮಾಡಬೇಕು. ದೆನ್ ಏನ್ ಹೇಳಿದ್ದಾರೆ, ಗುಡ್ ವಿಲ್ ಟ್ರೀಟ್ಮೆಂಟ್. ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡುವಾಗ ಫರ್ಮ್ ಗುಡ್ ವಿಲ್ ಎಷ್ಟು ಹೇಳಿದ್ದಾರೆ, 48,000. ನಾವು ಫರ್ಮ್ ಗುಡ್ ವಿಲ್ ಫಸ್ಟ್ ಏನ್ ಮಾಡಬೇಕು, ವರ್ಕಿಂಗ್ ನೋಟ್ ಅಂತ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ ಬರೆದು ಟೋಟಲ್ ಫರ್ಮ್ ಗುಡ್ ವಿಲ್ ಎಷ್ಟು, 48,000. ಸುರೇಶ್ ಶೇರ್ ಆಫ್ ಗುಡ್ ವಿಲ್ ಇಲ್ಲಿ 3:2:1 ಅಂತ ಹೇಳಿದ್ರೆ ಸುರೇಶ್ ರಿಟೈರ್ಡ್ ಅಲ್ವಾ? 2/6 ಅನ್ನು ತೆಗಿಬೇಕು, 16,000. ನಾವು ನ್ಯೂ ರೇಷಿಯೋ ವಿಲ್ ಬಿ 3:1. ಅಲ್ಲಿ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನ್ಯೂ ರೇಷಿಯೋದಲ್ಲೇ ಮಾಡ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಸಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದ್ದಾರೆ. ಸೊ now new profit sharing ratio is 3:1. this 16,000 ಅನ್ನು 3/4 ಮತ್ತು 1/4 ಅಲ್ಲಿ ಹಾಕಿದಾಗ 12,000 ಮತ್ತು 8,000 ಬರ್ತದೆ. that you take here. ಇಲ್ಲಿ ರಿಮೈನಿಂಗ್ ಪಾರ್ಟ್ನರ್ ಅನ್ನು ಬರಿಬೇಕು. ಬೈ ಮಹೇಶಸ್ ಕ್ಯಾಪಿಟಲ್ ಅಕೌಂಟ್, ಬೈ ಸಂದೇಶಸ್ ಕ್ಯಾಪಿಟಲ್ ಅಕೌಂಟ್, ಅಂಡರ್ ಸುರೇಶ್ 12,000 and 4,000. ನಾವು ಹಿಯರ್ ಸುರೇಶಸ್ ಕ್ಯಾಪಿಟಲ್ ಅಲ್ಲಿ ಅಂಡರ್ ಮಹೇಶ್ 12,000 and ಸಂದೇಶ್ 4,000. ಕ್ಲಿಯರ್? ನಾವು ದೆನ್ ರಿವ್ಯಾಲ್ಯೂಯೇಷನ್ ಟ್ರಾನ್ಸ್ಫರ್ ಎಂಟ್ರಿ ಮಾಡಬೇಕು ಅಲ್ವಾ? ಇಲ್ಲೆಂಟು ಲಾಸ್ ಅಲ್ಲಿ ಉಂಟು ಅಲ್ವಾ? ಲಾಸ್ ಅಂತ ಹೇಳಿದ್ರೆ ಏನು, ಇಲ್ಲಿಯ ಕ್ರೆಡಿಟ್ ಇಲ್ಲಿಗೆ ಡೆಬಿಟ್ ಆಗ್ತದೆ. ಟು ರಿವ್ಯಾಲ್ಯೂಯೇಷನ್ 1,500, 1,000 and 500. ಓಕೆ. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ನಾವೇನ್ ಮಾಡಬೇಕು, ರಿಟೈರ್ಮೆಂಟ್ ಪಾರ್ಟ್ನರ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕು. ಯಾವ ಸೈಡ್ ಗ್ರೇಟರ್ ಉಂಟು ನೋಡ್ಕೊಳ್ಳಿ. ಕ್ರೆಡಿಟ್ ಈಸ್ ಗ್ರೇಟರ್, 30,000, 4,000, 12,000, 4,000, ದಟ್ ಈಸ್ 50,000. ನಾವು ಹಿಯರ್ ಓನ್ಲಿ 1,000 ಅಂದ್ರೆ ಏನು, 49,000 ಉಂಟು, ಕರೆಕ್ಟಾ?
ದಿಸ್ ಅಮೌಂಟ್ ಅನ್ನು ಆಲ್ವೇಸ್ ಯಾವತ್ತು ನಾವು ಏನ್ ಮಾಡ್ತೇವೆ, ರಿಟೈರ್ಮೆಂಟ್ ನ ಲೋನ್ ಅಕೌಂಟಿಗೆ ಹಾಕ್ತೇವೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ, ರಿಟೈರಿಂಗ್ ಪಾರ್ಟ್ನರ್ ಕ್ಲೇಮ್ ಈಸ್ ಸೆಟಲ್ಡ್ ಇಮಿಡಿಯೇಟ್ಲಿ. ಅಂದ್ರೆ ಏನು, ಒಂದ ಬ್ಯಾಂಕ್ ನ ಮುಖಾಂತರ ಸೆಟಲ್ಡ್ ಆಗಬೇಕು ಅಥವಾ ಕ್ಯಾಶ್ ಮುಖಾಂತರ ಸೆಟಲ್ಡ್ ಆಗಬೇಕು. ಸೊ ಹಿಯರ್ ಕ್ಯಾಶ್ ಕೊಟ್ಟ ಕಾರಣ ಟು ಕ್ಯಾಶ್ ಅಕೌಂಟ್ ಅಂತ ಬರ್ತು 49,000 ಅನ್ನು ಸೆಟಲ್ಮೆಂಟ್ ಮಾಡಬೇಕು. ದೆನ್ ರಿಮೈನಿಂಗ್ ಪಾರ್ಟ್ನರ್ ಅಕೌಂಟ್ ಅನ್ನು ಕ್ಲೋಸ್ ಮಾಡುವ. ಏನ್ ಹೇಳಿದ್ದಾರೆ, ಈ ಕಡೆ 40,000 6,000 ಕರೆಕ್ಟಾ, 46,000. ಈ ಕಡೆ ಎಷ್ಟಾಯ್ತು 60,000 ಅಂಡ್ 20,000. ಅದು ಹೇಗೆ ಬಂದದ್ದು ನಿಮ್ಗೆ? ಫಸ್ಟ್ ಏನ್ ಹೇಳಿದ್ದಾರೆ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ಆಲ್ವೇಸ್ ಕ್ಯಾರಿಡ್ ಡೌನ್ ಬ್ಯಾಲೆನ್ಸ್ ಅನ್ನು ಫಸ್ಟೇ ಫೈಂಡ್ ಔಟ್ ಮಾಡ್ಕೊಳ್ತೇವೆ. ಕ್ಲಿಯರ್? ಸೊ ಅದರಿಂದಾಗಿ ಇಲ್ಲಿ ಹೇಳಿದ್ದಾರೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ, ದ ಕ್ಯಾಪಿಟಲ್ ಆಫ್ ದಿ ನ್ಯೂ ಫರ್ಮ್ ಈಸ್ ಫಿಕ್ಸ್ಡ್ 80,000 ಅಂತ ಹೇಳಿದ್ದಾರೆ ಅಲ್ವಾ. 80,000 ಅನ್ನು ಫಿಕ್ಸ್ ಮಾಡಿದ್ದಾರೆ. ಈ 80,000 ಅದು ಟೋಟಲ್ ಲಂಸಮ್ ಅಮೌಂಟ್. ಆದ್ರೆ ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು, ನ್ಯೂ ರೇಷಿಯೋದಲ್ಲಿ ನಾವು ಅದನ್ನು ಶೇರ್ ಮಾಡಬೇಕು 3:2. ಫಸ್ಟ್ ಎಷ್ಟಾಯ್ತು 60,000 ಅಂಡ್ 20,000. ಈಗ ಟೋಟಲ್ ಮಾಡಿ ವಿಚ್ ಈ ಸೈಡ್ ಈಸ್ ಗ್ರೇಟರ್. ಈ ಕಡೆ ಎಷ್ಟು 60,000 1,500 12,000 ಟೋಟಲ್ 73,500. ಬಟ್ ಹಿಯರ್ 46,000. ಕ್ಲಿಯರ್? ಹಾಗಾದ್ರೆ ಡೆಬಿಟ್ ಈಸ್ ಗ್ರೇಟರ್ ದ್ಯಾನ್ ಕ್ರೆಡಿಟ್ ಅಲ್ವಾ. ಸೊ ಉಳಿದ ಬ್ಯಾಲೆನ್ಸ್ ಅನ್ನು ಆಸ್ ಯೂಶುವಲ್ ಆಗಿ ಕ್ಯಾಶ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಇದು ಬ್ಯಾಲೆನ್ಸಿಂಗ್ ಫಿಗರ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನರ್ ರಿಟೈರ್ಡ್ ಆದ, ಥರ್ಡ್ ಪಾರ್ಟ್ನರ್ ರಿಮೈನಿಂಗ್ ಪಾರ್ಟ್ನರ್, ಅವನ ಅಕೌಂಟ್ ಕ್ಲೋಸ್ ಮಾಡುವ. ಇಲ್ಲಿ 20,000 4,500 ಅಂದ್ರೆ ಏನು 24,500. ಈ ಕಡೆಯೇ ಜಾಸ್ತಿ ಉಂಟು ಡೆಬಿಟ್ ಸೈಡ್. ಬಟ್ ಹಿಯರ್ 22,000 ಉಂಟು ಅಂದ್ರೆ ಏನು 2,500 ಎಗೇನ್ ಬ್ಯಾಲೆನ್ಸ್ ಅಲ್ವಾ. ಅದನ್ನು ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ದಾರೆ, ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ದಾರೆ. ಇಲ್ಲಿ ನೋಡಿರಿ ಕ್ವಶನ್ ಅಲ್ಲಿ ಹೇಳಿರ್ತಾರೆ, ಸರ್ಪ್ಲಸ್ ಆರ್ ಡೆಫಿಸಿಟ್ ಜಾಸ್ತಿ ಅಥವಾ ಕಡಿಮೆ ಬಂದ್ರೆ, ಇನ್ಕಮ್ ಅಥವಾ ಲಾಸ್ ಆದ್ರೆ ಏನ್ ಮಾಡ್ಬೇಕು, ನಾವು ಅದನ್ನು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಶಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ವಿ ಟ್ರಾನ್ಸ್ಫರ್ ಟು ಕ್ಯಾಶ್ ಅಕೌಂಟ್. ಕ್ಲಿಯರ್? ದೆನ್ ವಿ ವಿಲ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಯಾವಾಗ ಪ್ರಿಪೇರ್ ಮಾಡ್ಬೇಕಂತ ನೆನ್ಪಿರ್ಬೇಕು. ಆನ್ ದಿ ಬೇಸಿಸ್ ಆಫ್ ಏನು, ರಿಟೈರ್ಡ್ ಪಾರ್ಟ್ನರ್ಸ್ ಯಾವಾಗ ರಿಟೈರ್ಡ್ ಆಗಿದ್ದಾನೆ ಆ ಡೇಟಿಗೆ ನಾವು ಬರೆಯುವಂಥದ್ದು 1st April 2024. ಕ್ಲಿಯರ್? ದೆನ್ ರೈಟ್ ಆಲ್ ದ ಅಸೆಟ್ಸ್ ಆಸ್ ಇಟ್ ಈಸ್. ಬಟ್ ಏನ್ ಬರಿಬೇಕು, ರಿವ್ಯಾಲ್ಯೂಯೇಷನ್ ಅಲ್ಲಿ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗಿದೆ ಅಂತ ನೋಡ್ಕೊಳ್ಬೇಕು. ಆಲ್ವೇಸ್ ರಿಮೆಂಬರ್, ರಿವ್ಯಾಲ್ಯೂಯೇಷನ್ ಡೆಬಿಟ್ ಅಂತ ಹೇಳಿದ್ರೆ ಮೈನಸ್, ಕ್ರೆಡಿಟ್ ಅಂತ ಹೇಳಿದ್ರೆ ಪ್ಲಸ್. ಪಾರ್ಟ್ನರ್ಸ್ ಅಲ್ಲಿ ಕೂಡ ಡೆಬಿಟ್ ಅಂತ ಹೇಳಿದ್ರೆ ಮೈನಸ್, ಕ್ರೆಡಿಟ್ ಅಂತ ಹೇಳಿದ್ರೆ ಪ್ಲಸ್. ಕ್ಲಿಯರ್? ಈ ರೀತಿಯಾಗಿ ನಾವು ನೋಡ್ಕೊಳ್ಬೇಕು. ನಾವು ಫಸ್ಟ್ ಏನ್ ಹೇಳಿದ್ದಾರೆ, ಬಿಲ್ಡಿಂಗ್ಸ್ 45,000. ಬಟ್ ಬಿಲ್ಡಿಂಗ್ಸ್ ಏನಾಗಿದೆ, ಪ್ಲಸ್ ಆಗಿದೆ 1,500. ಸೊ 1,500 ಆಡ್ ಮಾಡಿ ಬರಿಬೇಕು. ದೆನ್ ಮೆಷಿನರಿ 25,000. ಇಲ್ಲೇನಾಗಿದೆ, ಮೆಷಿನರಿ ಕಡಿಮೆ ಆಗಿದೆ, ಮೈನಸ್ ಆಗಿದೆ, 2,500 ಮೈನಸ್ ಮಾಡಿ ಬರೆಯುವಂಥದ್ದು. ಕ್ಲಿಯರ್? ದೆನ್ ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಸ್ಟಾಕ್ 15,000 ಅಂತ ಹೇಳಿದ್ರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಕರೆಕ್ಟಾ? ಆಸ್ ಇಟ್ ಈಸ್ 15,000. ಡೆಟಾರ್ಸ್ ಏನಕ್ಕೆ ಹೇಳಿದ್ದಾರೆ, ಡೆಟಾರ್ಸ್ 20,000. ಈಗ ಡೆಟಾರ್ಸ್ ಯಾವ ಸೈಡ್ ಅಲ್ಲಿ ಉಂಟು, ಡೆಬಿಟ್ ಅಲ್ಲಿ 2,000 ಮೈನಸ್ ಮಾಡಿ ಎಷ್ಟಾಯ್ತು 18,000. ಬಿಲ್ಸ್ ರಿಸೀವೇಬಲ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಉಂಟಾ, ಇಲ್ಲ, 10,000 ಆಸ್ ಇಟ್ ಈಸ್ 10,000 ಬರೀರಿ. ದೆನ್ ಕ್ಯಾಶಿಗೆ ಅಡ್ಜಸ್ಟ್ಮೆಂಟ್ ಉಂಟು. ಎಲ್ಲಿ ಬರ್ತದೆ ಅಡ್ಜಸ್ಟ್ಮೆಂಟ್ ಕ್ಯಾಶ್ ಇದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರ್ತದೆ. ಫಸ್ಟ್ ನೀವೇನ್ ಮಾಡ್ಬೇಕು, ಕ್ಯಾಶ್ ಡೆಬಿಟ್ ಓಲ್ಡ್ ಬ್ಯಾಲೆನ್ಸ್ ಅನ್ನು ತಕೊಳ್ಬೇಕು. ಎಷ್ಟು 25,000. ಅನಂತರ ಇಲ್ಲಿರುವಂತ ಪ್ಲಸ್ ಐಟಮ್ ಅನ್ನು ಪ್ಲಸ್ ಮಾಡ್ಕೊಳ್ಬೇಕು. 27,500 ಮತ್ತು 2,500 ಪ್ಲಸ್ ಮಾಡ್ಕೊಳ್ಳಿ, ಬಿಕಾಸ್ ಪ್ಲಸ್ ಸೈಡ್ ಅಲ್ಲಿ ಉಂಟು. ಮೈನಸ್ ಸೈಡ್ ಅಲ್ಲಿ ಯಾವ್ದು ಉಂಟು, 49,000 ಉಂಟು. ಅದನ್ನು ಮೈನಸ್ ಮಾಡಿ ಏನ್ ಮಾಡ್ತದೆ 6,000 ಇಲ್ಲಿ ಬರ್ತದೆ. ಕ್ಲಿಯರ್? ಈ ರೀತಿಯಾಗಿ ಮಾಡುವಂಥದ್ದು. ನೆಕ್ಸ್ಟ್ ನಾವು ಲ್ಯಾಬಿಲಿಟೀಸ್ಗೆ ಹೋಗುವ. ಕ್ರೆಡಿಟಾರ್ಸ್ ಇದ್ದ ಹಾಗೆ ಚೇಂಜಸ್ ಆಗ್ಲಿಲ್ಲ 23,000.
ಬಿಲ್ಸ್ ಪೇಬಲ್ ಕೂಡ ಚೇಂಜಸ್ ಆಗಲಿಲ್ಲ. ಸೊ 15,000. ನಾವು ಕ್ಯಾಪಿಟಲ್ ಯಾವ್ದು ಅಮೌಂಟು ಇಲ್ಲಿ ಕೊಟ್ಟಿದಾರಲ್ಲ, ಕ್ಯಾರಿಡ್ ಡೌನ್ ಅಮೌಂಟ್ 60,000 ಮತ್ತು 20,000. ದ್ಯಾಟ್ ಅಮೌಂಟ್ ಯು ಟೇಕ್ ಹಿಯರ್ 60,000 ಮತ್ತು 20,000. ನಾವು ಯು ಮೇಕ್ ಟೋಟಲ್ ಎಷ್ಟು ಬರ್ತದೆ? 1,18,000 ಟೋಟಲ್ ಬರುವಂಥದ್ದು. ಕ್ಲಿಯರ್? ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಅಂಡರ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅನ್ನು ನಾವು ಮಾಡ್ತೇವೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೇನೆ. ಅದರಿಂದಾಗಿ ಸ್ಕಿಪ್ ಮಾಡದೆ ಎಂಡ್ ವರೆಗೆ ಈ ವಿಡಿಯೋವನ್ನು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಿಟ್ಟು ಹೋಗಿದೆ ಅಂಥವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಒಂದ್ಸಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಆನ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಆಗ್ಬೋದು, ಅದರಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನಷ್ಟು ಉಪಯುಕ್ತ ವಿಡಿಯೋಗಳೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಥ್ಯಾಂಕ್ಸ್.